ಮಗ್ಗಿ ಪುಸ್ತಕ ಅನ್ನುವಂಥ ಸಿನಿಮಾದ 2 ಹಾಡುಗಳನ್ನು ನಾನು ಕೇಳಿದ್ದೇನೆ. ಈ 2 ಹಾಡುಗಳು ಭಾಳ ಸೊಗಸಾಗಿ ಮೂಡಿ ಬಂದಿವೆ. ಮೊದಲನೇದಾಗಿ ಹಾಡುಗಳ ರಚನೆ ಚೆನ್ನಾಗಿದೆ, ಅದು ಕೊಟ್ಟಿರುವಂಥ ಸಂಗೀತ ಚೆನ್ನಾಗಿದೆ, ಚಿತ್ರೀಕರಿಸಿದ ರೀತಿ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಹಾಡಿನ ರಚನೆಕಾರರಿಗೆ, ಸಂಗೀತ ನಿರ್ದೇಶಕರಿಗೆ ಮತ್ತು ನಿರ್ದೇಶಕರಿಗೆ ಮೊದಲು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಮಗ್ಗಿ ಪುಸ್ತಕ ಅನ್ನುವಂಥ ಹೆಸರಿದೆಯಲ್ಲ, ಇವತ್ತು ಮರೆಯಾಗ್ತಿರುವಂಥ ಹೆಸರು ಹೌದು, ಮತ್ತು ಮಗ್ಗಿ ಪುಸ್ತಕನೂ ಮರೆಯಾಗಿ ಹೋಗ್ತಿರುವಂಥ ಕಾಲದಲ್ಲಿ ನಾವಿದ್ದೇವೆ. ಇಡೀ ಸಿನಿಮಾ ನಾನು ಈ 2 ಹಾಡುಗಳ ಮುಖಾಂತರವಾಗಿ ಅರ್ಥ ಮಾಡಿಕೊಂಡಾಗೆ ಬದುಕು ಅನ್ನೋದು ಇವತ್ತು ಲೆಕ್ಕಾಚಾರ ಆಗ್ತಿರುವಂಥ ಸಂದರ್ಭದಲ್ಲಿದ್ದೇವೆ. ಆದರೆ ಬದುಕು ಅನ್ನೋದು ಬರೀ ಲೆಕ್ಕಾಚಾರ ಅಲ್ಲ, ಅದು ಮೌಲ್ಯ. ಆ ಮೌಲ್ಯಗಳು ಕಳೆದು ಹೋಗ್ತಿರುವಂಥ ಸಂದರ್ಭದ ಒಳಗಡೆ ಕೊರೋನಾ ಕಾಲದ ಒಂದು ಸನ್ನಿವೇಶವನ್ನು ಗಮನದಲ್ಲಿಟ್ಕೊಂಡು ಹೇಗೆ ಬದುಕಿನಲ್ಲಿ ಅನೇಕ ವಿಪರ್ಯಾಸಗಳು, ವೈರುಧ್ಯಗಳು, ಸವಾಲುಗಳು ಬರುತ್ತವೆ ಅನ್ನೋದನ್ನು ಚಿತ್ರಿಸಿರುವಂತಹ ಒಂದು ಸಿನಿಮಾ ಇದು ಅಂತ ಈ 2 ಹಾಡುಗಳ ಮುಖಾಂತರವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮುಖ್ಯವಾಗಿ ಇಲ್ಲಿ ಜೀವನ ಅನ್ನೋದಿದೆಯಲ್ಲ, ಆ ಜೀವನದಲ್ಲಿ ಕೆಲವು ಮೌಲ್ಯಗಳಿರಬೇಕು, ವಿಪರ್ಯಾಸಗಳನ್ನು ಮೀರಿ ಬೆಳೀಬೇಕು. ಇವತ್ತಿನ ಮಕ್ಕಳು ಮೊಬೈಲು ಮುಂತಾದವಕ್ಕೆ ದಾಸರಾಗ್ತಿರೋ ಸಂದರ್ಭ ಒಂದು ಕಡೆ, ಕೆಲವು ಹಿರಿಯರು ಕುಡಿತಕ್ಕೆ ದಾಸರಾಗ್ತಿರೋವಂಥ ಸಂದರ್ಭ ಇನ್ನೊಂದು ಕಡೆ. ಈ 2 ಇದೆಯಲ್ಲ, ಈ 2ನ್ನು ಮೀರಿದ ಒಂದು ಸನ್ನಿವೇಶ ಮತ್ತು ಸ್ಥಿತಿ ಬರುವುದರ ಅಗತ್ಯ ಇದೆ ಅನ್ನೋದನ್ನು ಧ್ವನಿಪೂರ್ಣವಾಗಿ ಚಿತ್ರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಅದಷ್ಟೇ ಅಲ್ಲ, ಅಪ್ಪ ಅಂದ್ರೇನು, ಅಮ್ಮ ಅಂದ್ರೇನು. ಅಪ್ಪ ಅನ್ನೋದು ಬರೀ ವ್ಯಕ್ತಿ ಅಲ್ಲ, ಅಮ್ಮ ಅನ್ನೋದು ಬರೀ ವ್ಯಕ್ತಿ ಅಲ್ಲ, ಅದರ ಹಿಂದ್ಗಡೆ ಒಂದು ವಾತ್ಸಲ್ಯದ, ಅಕ್ಕರೆಯ ಒಂದು ಮೌಲ್ಯ ಇರುತ್ತೆ ಅಂತ. ಹಾಗಾಗಿ ಮಕ್ಕಳು, ತಾಯಿ, ತಂದೆ ಇವರೆಲ್ಲರೂ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಎಷ್ಟರ ಮಟ್ಟಿಗೆ ಸವಾಲುಗಳನ್ನು, ಕಷ್ಟಗಳನ್ನು ಎದುರಿಸ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ಚಿಕ್ಕ ಚಿಕ್ಕ ಬಿಂಬಗಳ ಮುಖಾಂತರ ಅಥವಾ ಚಿತ್ರಿಕೆಗಳ ಮುಖಾಂತರವಾಗಿ ಈ 2 ಹಾಡುಗಳು ಕಟ್ಟಿಕೊಟ್ಟಿವೆ. ಹೀಗೆ ಒಂದು ನಿಜವಾದಂತಹ ಮೌಲ್ಯಯುತವಾಗಿರತಕ್ಕಂತಹ ಮತ್ತು ಸಮಾಜಕ್ಕೆ ಉಪಯುಕ್ತವಾಗಿರುವಂತಹ, ಬದುಕಿಗೆ ಬದ್ಧವಾಗಿರುವಂತಹ ಸಿನಿಮಾವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಈ ತಂಡಕ್ಕೆ ಜನಗಳ ಪ್ರೋತ್ಸಾಹ ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಇವತ್ತೆಲ್ಲವೂ ವ್ಯಾಪಾರೀಕರಣಗೊಂಡಿದೆ, ಉದ್ಯಮೀಕರಣಗೊಂಡಿದೆ. ಎಲ್ಲವನ್ನು ಹಣದ ಮುಖಾಂತರವಾಗಿ, ಲಾಭ ನಷ್ಟದ ಮುಖಾಂತರವಾಗಿ ಅಳೆಯತಕ್ಕಂಥ ಸನ್ನಿವೇಶ ಇದೆ. ಇಂಥ ಸಂದರ್ಭದಲ್ಲಿ ಮೌಲ್ಯಯುತವಾದಂಥ ಸಿನಿಮಾಗಳಿಗೂ ಧಕ್ಕೆ ಬರ್ತಾ ಇದೆ. ಆದ್ದರಿಂದ ಈ ಧಕ್ಕೆ ಬರ್ತಿರೋವಂಥ ಸಿನಿಮಾ ವಲಯದ ಉತ್ತಮ ಪ್ರಯತ್ನಗಳಿದೆಯಲ್ಲ, ಅದಕ್ಕೆ ಹಿನ್ನಡೆಯನ್ನು ಅನುಭವಿಸಬಾರದು. ಇವರು ಹೊಸ ಪ್ರಯತ್ನವೊಂದನ್ನು ಮಾಡಿದ್ದಾರೆ. ಈ ಹೊಸ ಪ್ರಯತ್ನ ಇದೆಯಲ್ಲ, ಅದು ಎಲ್ಲ ಲೆಕ್ಕಾಚಾರಗಳು, ಅಂದರೆ ಕೇವಲ ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಮೀರಿ ಮನುಷ್ಯ ಮನಸ್ಸುಗಳನ್ನು ಕಟ್ಟುವ ಪ್ರಯತ್ನಕ್ಕೆ ಮಾಡಿರುವಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ಕೊಳ್ತಾ, ಈ 2 ಹಾಡುಗಳ ಮುಖಾಂತರವಾಗಿ ಏನೇನು ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಇವರಿಗೆ ಶುಭವನ್ನು ಕೋರ್ತಿದ್ದೇನೆ. ನಿಜವಾಗಿ ಇವ್ರ ಪ್ರಯತ್ನ ಯಶಸ್ವಿಯಾಗಲಿ, ಕನ್ನಡದ ಜನತೆ ಇವರ ಕೈ ಹಿಡೀಲಿ ಅಂತ ನಾನು ಬಯಸ್ತೇನೆ.